ನೀತಿಗಳಿದೆಯಲ್ಲ ಈಗ ಬಹಳಷ್ಟು ಮಾತನಾಡ್ತಾ ಇದ್ರು. ಸಭಾಪತಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಮನೆಗೆ ಹೋದ್ರೆ ಸಾಕು ಎಲ್ಲರನ್ನ ಅವ್ರ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರಂತೆ. ರಾಜಕೀಯದ ಬಗ್ಗೆ ಮಾತಾಡದೆ ಹೋದ್ರೂ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರಂತೆ. ಊಟ ತಿಂಡಿ ಉಪಚಾರಗಳನ್ನ ಖುದ್ದು ಮಾಡ್ತಾ ಇದ್ರಂತೆ. ಎಚ್ ಡಿ ಕುಮಾರಸ್ವಾಮಿ ರೇವಣ್ಣರ ಪರ್ಯಂತೆ ನಮ್ಮನ್ನು ನೋಡ್ಕೊಳ್ತಾರೆ ಒಬ್ರು ತಾಯಿ ಅಂದ್ರೆ ಎಷ್ಟು ಜನರಿಗೆ ಈ ತಾಯಿ ಮಾದರಿ ಆಗಿರ್ಬೋದು ಯೋಚನೆ ಮಾಡಿ. ಅದರಲ್ಲೂ ಕೂಡ JDS ನಿಂದ ಬಂದಂತಹ ಅನೇಕ ನಾಯಕರು ಇವತ್ತು ರಾಜ್ಯದಲ್ಲಿ ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ. ಪ್ರಾದೇಶಿಕ ಪಕ್ಷವಾಗಿದ್ರು ಕೂಡ ಬಂದಂಥವರಿಗೆ ರಾಜ್ಯ ರಾಜಕೀಯದಲ್ಲಿ ನಿಲ್ಲುವಂತಹ ಭದ್ರ ಬುನಾದಿಯನ್ನ ಹಾಕೊಟ್ಟಂತಹ ಪಕ್ಷ ನೋಡಿ. ಚೆನ್ನಮ್ಮ ದೇವೇಗೌಡ ಅಂತಲೇ ಇವರೆಲ್ರಿಗೂ ಚಿರಪರಿಚಿತರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ವಾಸವಿರ್ತಾ ಇದ್ರು. ರಾಜಕೀಯವಾಗಿ ನೇರವಾಗಿ ಎಲ್ಲೂ ಸ್ಪರ್ಧಿಸಿಲ್ಲ, ಆದರೆ ದೇವೇಗೌಡರ ಕುಟುಂಬವನ್ನ ಒಗ್ಗೂಡಿಸುವ ವ್ಯಕ್ತಿಯಾಗಿ ಸ್ಟ್ರಾಂಗ್ ಆಗಿ ನಿಂತಹ ಮಹಿಳೆ. ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಫೋಟೋವನ್ನ, ಚೆನ್ನಮ್ಮ ಅವರನ್ನ ICUನಲ್ಲಿ ಇರಿಸಲಾಗಿದ್ದಂತಹ ಫೋಟೋವನ್ನ ನೋಡ್ತಾ ಇದ್ರಿ. 89 ವರ್ಷದ ಚೆನ್ನಮ್ಮ ಇನ್ನಿಲ್ಲ ಎನ್ನುವಂತಹ ಸುದ್ದಿ ಗೌಡರ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಬಂದಿದೆ. ಎಕ್ಸ್ಕ್ಲೂಸಿವ್ ಫೋಟೋ TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ICUನಲ್ಲಿ ಅವರನ್ನ ದಾಖಲು ಮಾಡಲಾಗಿತ್ತು. ಕಳೆದ 4 ದಿನಗಳ ಹಿಂದೆ 2 ತಿಂಗಳಿಂದ 72ನೇ ಮದುವೆ ವಾರ್ಷಿಕೋತ್ಸವವನ್ನು ಕೂಡ ಮಾಡಲಾಗಿತ್ತು. ದೇವೇಗೌಡರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿದ್ರು ಚೆನ್ನಮ್ಮ. ದೇವೇಗೌಡರ ಹಿಂದಿನ ಶಕ್ತಿಯಾಗಿದ್ರು ಚೆನ್ನಮ್ಮ. ಚೆನ್ನಮ್ಮ ನಿಧನದಿಂದ HDD ಕುಟುಂಬಸ್ಥರು ಕಣ್ಣೀರನ್ನ ಹಾಕಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಅನೇಕ ರಾಜಕೀಯ ರಂಗದ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಹೊಳೆನರಸೀಪುರಕ್ಕೆ ಹೋಗಿದ್ರು ರೇವಣ್ಣ, ಅವರು ಕೂಡ ಮಣಿಪಾಲ್ ಆಸ್ಪತ್ರೆಗೆ ಧಾವಿಸಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರೀತಿಯ ತಾಯಿ, ಸಮಾಜದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಗೌರವ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳಿದ್ರೆ ಈ ತಾಯಿಯ ಅನುಗ್ರಹ, ಜನ್ಮ ನೀಡಿದಂಥ ತಾಯಿಯಿಂದನೇ ಎಲ್ಲವೂ ಸಾಧ್ಯವಾಗಿದ್ದು ಇವತ್ತು ಉನ್ನತ ಸ್ಥಾನಮಾನ ಸಮಾಜದಲ್ಲಿ ದೊರಕಿದೆ. ಅಪಾರ ಪ್ರಮಾಣದ ಬೆಂಬಲಿಗರಿದ್ದಾರೆ, ಜನ ಬೆಂಬಲ ಇದೆ, ಹಣ ಬೆಂಬಲ ಇದೆ. ಏನೇ ಇರಲಿ ತಾಯಿ ಕೊಟ್ಟಂಥ ಒಂದು ಆತ್ಮಸ್ಥೈರ್ಯ ಎಲ್ಲದಕ್ಕೂ ಕಾರಣ. ನೋಡ್ತಾ ಇದ್ದೀರಿ ಯಡಿಯೂರಪ್ಪನವರು ಕೂಡ, ಮಾಜಿ CM ಯಡಿಯೂರಪ್ಪ ಅವರು ಕೂಡ ಮಣಿಪಾಲ್ ಆಸ್ಪತ್ರೆಗೆ ಬರ್ತಾ ಇರುವಂತಹ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. ಈಗಾಗಲೇ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ರು. HD ಕುಮಾರಸ್ವಾಮಿ ಅವರು ಕೂಡ ಇಮಿಡಿಯೇಟ್ ಆಗಿ ತೆರಳಿದ್ರು. 4 ಗಂಟೆ ಸರಿಸುಮಾರಿಗೆ ಹೃದಯಾಘಾತದಿಂದ ಆರೋಗ್ಯದಲ್ಲಿ ಬಹಳಷ್ಟು ಗಂಭೀರ ವ್ಯತ್ಯಯಗಳುಂಟಾಗಿದ್ದರಿಂದ ಚೆನ್ನಮ್ಮ ಅವರು ಮೃತಪಟ್ಟಿದ್ದಾರೆ. ವಿಚಾರ ಸೀರಿಯಸ್ ಆಗ್ತಾ ಇದೆ ಅಂದ ಕೂಡಲೇ ಹೊರಟಿದ್ರು. ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕ್ತಾ ಬಂದರು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದರು. ರೇವಣ್ಣ ಅವರು ಕೂಡ ಹೊಳೆ ನರಸೀಪುರದಿಂದ ಕಣ್ಣೀರು ಹಾಕ್ಕೊಂಡು ಬಂದರು. ಇನ್ನು ಭವಾನಿ ರೇವಣ್ಣ, ಅನಸೂಯ, ಶೈಲಜಾ ಎಲ್ಲರೂ ಕೂಡ ಅಲ್ಲೇ ಇದ್ದರು.